ಇಂತಹ ಶಕ್ತಿಶಾಲಿಯ ಈ ದಿನ ಗೋಮಾತೆಗೆ ಯಾವ ಪದಾರ್ಥವನ್ನು ತಿನ್ನಿಸಬೇಕು, ಈ ದಿನ ಬಿಳಿ ಬಣ್ಣದ ವಸ್ತ್ರದಿಂದ ಯಾವ ಕೆಲಸವನ್ನ ಮಾಡಿದರೆ ಸರ್ವ ದಾರಿದ್ರ್ಯ ತೊಲಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ, ಹಣಕಾಸು, ಆರೋಗ್ಯ, ಸ್ವಂತ ಮನೆಯ ಕನಸು ನನಸಾಗಲು ಈ ದಿನ ಯಾವ ದೀಪವನ್ನ ಮನೆಯಲ್ಲಿ ಬೆಳಗಬೇಕು, ಯಾವ ದೇವರ ಪೂಜೆಯನ್ನ ಈ ದಿನ ಮಾಡಿದರೆ ಸರ್ವ ಕೋರಿಕೆಗಳು ಈಡೇರಿ ಶತ್ರು ಬಾಧೆಯಿಂದ ಮುಕ್ತಿ ದೊರೆಯುತ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ದೇವತೆಗಳೆಲ್ಲರೂ ಕೂಡ ಮಾನವ ರೂಪವನ್ನು ತಾಳಿ ಅದೃಶ್ಯವಾಗಿ ಬಂದು ಭೂಮಿಯ ಮೇಲಿನ ನದಿ ಸಮುದ್ರಗಳಲ್ಲಿ ಈ ದಿನ ಸ್ನಾನ ಮಾಡುತ್ತಾರೆ. ಆದ್ದರಿಂದ ಈ ದಿನ ಪ್ರತಿಯೊಬ್ಬರೂ ಕೂಡ ನದಿ ಸ್ನಾನ, ಸಮುದ್ರ ಸ್ನಾನವನ್ನು ಮಾಡಿಕೊಳ್ಬೇಕು. ಇದು ಸಾಧ್ಯವಾಗಿಲ್ಲ ಎನ್ನುವವರು ಮನೆಯಲ್ಲಿಯೇ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಗರಿಕೆ ಹಾಗೂ ಅರಿಶಿನವನ್ನು ಬೆರೆಸಿಕೊಂಡು ಸ್ನಾನವನ್ನು ಮಾಡಬೇಕು. ಮನೆಯಲ್ಲಿ ಪುಣ್ಯ ನದಿಗಳ ನೀರಿದ್ರೆ ಆ ನೀರನ್ನು ಸ್ನಾನದ ನೀರಿಗೆ ಬೆರೆಸಿಕೊಂಡು ಸ್ನಾನವನ್ನು ಮಾಡಿ, ಅಥವಾ ಪುಣ್ಯ ನದಿಗಳ ಹೆಸರನ್ನು ಬಾಯಲ್ಲಿ ಹೇಳಿಕೊಂಡು ಈ ದಿನ ಸ್ನಾನವನ್ನು ಆಚರಿಸಿ. ಇದರಿಂದ ವಿಷ್ಣು ದೇವರ ಪರಿಪೂರ್ಣ ಅನುಗ್ರಹ ಹಾಗೂ ಅಶ್ವಮೇಧ ಯಾಗ ಮಾಡಿದರೆ ಎಷ್ಟು ಪುಣ್ಯ ಲಭಿಸುತ್ತದೆಯೋ ಅದಕ್ಕೆ ಸಮನಾದ ಪುಣ್ಯವು ಲಭಿಸುತ್ತದೆಂದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿದೆ. ಆದ್ದರಿಂದ ಪ್ರತಿಯೊಬ್ಬರೂ ನಿಮ್ಮ ಮನೆಗಳಲ್ಲಿ ಈ ವಿಧಿವಿಧಾನವನ್ನು ಪಾಲಿಸುತ್ತಾ ಸ್ನಾನವನ್ನು ಮಾಡಬೇಕು. ಈ ದಿನ ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಮನೆಗಳ ಮುಂದೆ 27 ಮಣ್ಣಿನ ದೀಪಗಳನ್ನು ಬೆಳಗಿಸಿ ಲಲಿತಾ ಅಮ್ಮನವರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಲಲಿತ ಸಹಸ್ರನಾಮವನ್ನು 27 ಬಾರಿ ಕೇಳಬೇಕು ಅಥವಾ ಹೇಳಬೇಕು. ಈ ಒಂದು ಕೆಲಸವನ್ನು ಯಾರು ಶ್ರದ್ಧೆ ಭಕ್ತಿಯಿಂದ ಮಾಡುತ್ತಾರೋ ಅವರ ಎಂತಹದ್ದೇ ಕಠಿಣ ಕೋರಿಕೆಗಳಿದ್ದರೂ ಕೇವಲ 3 ದಿನದಲ್ಲಿ ನೆರವೇರುತ್ತದೆ. ಈ ದಿನ ಮರೆಯದೆ ಯೋಗ್ಯರಿಗೆ ಈ ವಸ್ತುಗಳಲ್ಲಿ ಯಾವುದನ್ನಾದರೂ ದಾನವಾಗಿ ನೀಡಿದರೆ ಸರ್ವ ವಿಧವಾದ ಪಾಪಗಳು ಕಳೆದು ಹಣಕಾಸಿನ ಕಷ್ಟ ದೂರವಾಗುತ್ತದೆ. ಈ ದಿನ ಗೋವು ಸೇವೆ ಮಾಡಿದರೆ ಅನಂತ ಕೋಟಿ ಪುಣ್ಯಫಲಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ಗೋವಿಗೆ ಆಹಾರ ಕೊಟ್ಟರೆ ಮಹಾಪುಣ್ಯ ಬರುತ್ತದೆ. ಈ ದಿನದಂದು ಹಸಿರು ಹುಲ್ಲನ್ನು ಗೋವಿಗೆ ತಿನ್ನಿಸಿದರೆ ದರಿದ್ರ ನಿವಾರಣೆಯಾಗುತ್ತದೆ. ನೆನೆಸಿಟ್ಟಂಥ ಹುರುಳಿ ಕಾಳನ್ನು ತಿನ್ನಿಸಿದರೆ ಉದ್ಯೋಗದಲ್ಲಿ ಸ್ಥಿರತೆ ಇರುತ್ತದೆ. ನೆನೆಸಿಟ್ಟ ಕಡಲೆ ಕಾಳುಗಳನ್ನು ತಿನ್ನಿಸಿದರೆ ಧನಾಭಿವೃದ್ಧಿ ನಡೆಯುತ್ತದೆ. ದಂಟು ಸೊಪ್ಪು ಹಾಗೂ ಬೆಲ್ಲ 2 ಸೇರಿಸಿ ತಿನ್ನಿಸಿದರೆ ಕೋರ್ಟ್ ಕೇಸಲ್ಲಿ ಇದ್ದರೆ ನಿಮ್ಮ ಪರಾಜಯ ಸಿಗುತ್ತದೆ. ಕ್ಯಾರೆಟ್ ತಿನ್ನಿಸಿದರೆ ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತದೆ. ಆಲೂಗಡ್ಡೆ ತಿನ್ನಿಸಿದರೆ ವಿವಾಹ ಯೋಗ ಪ್ರಾಪ್ತಿಯಾಗುತ್ತದೆ. ನೆನೆಸಿಟ್ಟ ಉದ್ದಿನ ಬೇಳೆ ತಿನ್ನಿಸಿದರೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ನೆನೆಸಿಟ್ಟ ಕಡಲೆ ಬೇಳೆ ತಿನ್ನಿಸಿದರೆ ಕುಟುಂಬದಲ್ಲಿ ಶಾಂತಿ ಇರುತ್ತದೆ. ಸೌತೆಕಾಯಿ ತಿನ್ನಿಸಿದರೆ ಶತ್ರು ನಿವಾರಣೆಯಾಗುತ್ತದೆ. ಇನ್ನು ಇವತ್ತು ಅರಳಿ ಮರದ ಪೂಜೆ ಮಾಡಿದರೆ ಅತ್ಯಂತ ಹೆಚ್ಚು ಮಹಿಮೆ ಸಿಗುತ್ತದೆ. ಈ ದಿನ ಅರಳಿ ಮರದ ಬಳಿ ಹೋಗಿ ಸ್ವಲ್ಪ ನೀರು ಹಾಕಿ ತುಪ್ಪದಿಂದ ಒಂದು ದೀಪ ಹಚ್ಚಿ ಮರದ ಸುತ್ತ 3 ಪ್ರದಕ್ಷಿಣೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪ ಮಾಡಬೇಕು. ಅದರ ನಂತರ 3 ಬಾರಿ ಮರವನ್ನು ಮುಟ್ಟಿ ನಮಸ್ಕರಿಸಿಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ದರಿದ್ರವೆಲ್ಲ ದೂರವಾಗುತ್ತದೆ. ಹಾಗೆ ನಿಮ್ಮ ಮೈಯಲ್ಲಿ ಯಾವುದಾದರೂ ನಕಾರಾತ್ಮಕ ಶಕ್ತಿ ಇದ್ದರೆ ಅದು ಕೂಡ ನಿವಾರಣೆಯಾಗುತ್ತದೆ. ಜೊತೆಗೆ ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣು ಇಬ್ಬರ ಆಶೀರ್ವಾದ ಕೂಡ ಸಿಗುತ್ತದೆ. ಇನ್ನು ಪುರಾಣಗಳ ಪ್ರಕಾರ ಇವತ್ತು ಒಂದು ಸಲ ಸಮುದ್ರದಲ್ಲಿ ಸ್ನಾನ ಮಾಡಿದರೆ ಕೋಟಿ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಅದು ಸಾಧ್ಯವಾಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಬೆರೆಸಿ ಸ್ನಾನ ಮಾಡಬಹುದು. ಇನ್ನು ಆರೋಗ್ಯ ವೈಜ್ಞಾನಿಕ ವಿವರಣೆಯ ಪ್ರಕಾರ ಸಮುದ್ರದ ಉಪ್ಪು ನೀರು ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶವನ್ನು ನಿವಾರಣೆ ಮಾಡುತ್ತದೆ, ನಮ್ಮ ಚರ್ಮವನ್ನು ಶುದ್ಧೀಕರಿಸುತ್ತದೆ, ಹಾಗೆ ನಮಗೆ ಮಾನಸಿಕ ಶಾಂತಿ ಕೊಡುತ್ತದೆ. ಪ್ರತಿ ಮನುಷ್ಯ ಕೂಡ ವರ್ಷದಲ್ಲಿ 4 ಸಲ ಸಮುದ್ರದಲ್ಲಿ ಸ್ನಾನ ಮಾಡಬೇಕು. ಇನ್ನು ನೀವು ಸ್ನಾನ ಮಾಡುವ ಸ್ಥಳದ ಪ್ರಕಾರ ನಿಮಗೆ ಬರುವಂತಹ ಪುಣ್ಯ ಫಲ ಹೀಗಿರುತ್ತದೆ. ನಾಳೆ ನೀವು ಮನೆಯಲ್ಲೇ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಅಥವಾ ಗಂಗಾಜಲ ಬೆರೆಸಿಕೊಂಡು ಸ್ನಾನ ಮಾಡಿದರೆ 6 ವರ್ಷಗಳ ಪುಣ್ಯ ಫಲ ಪಡೆದುಕೊಳ್ತೀರಿ. ಅದೇ ಬಾವಿಯಲ್ಲಿ ಸ್ನಾನ ಮಾಡಿದರೆ 12 ವರ್ಷದ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ. ಕೆರೆಯಲ್ಲಿ ಸ್ನಾನ ಮಾಡಿದರೆ 24 ವರ್ಷ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ. ಸಾಮಾನ್ಯ ನದಿಯಲ್ಲಿ ಸ್ನಾನ ಮಾಡಿದರೆ 96 ವರ್ಷ ಪುಣ್ಯ ಫಲ ಸಿಗುತ್ತದೆ. ಒಂದು ವೇಳೆ ಪವಿತ್ರ ನದಿಯಲ್ಲಿ ಸ್ನಾನ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಕೋಟಿ ಕೋಟಿ ವರ್ಷಗಳ ಪುಣ್ಯ ಫಲ ಪಡೆದುಕೊಳ್ತೀರಿ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ 10 ಕೋಟಿ ವರ್ಷಗಳ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ. ಅದೇ ಒಂದು ವೇಳೆ ಸಮುದ್ರದಲ್ಲಿ ಸ್ನಾನ ಮಾಡಿದರೆ 100 ಕೋಟಿ ವರ್ಷಗಳ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ. ನಾಳೆ ನೀವು ತಪ್ಪದೆ ಸೂರ್ಯನಿಗೆ ಆರ್ಘ್ಯ ಸಮರ್ಪಿಸಬೇಕು. ಆ ರೀತಿ ಸೂರ್ಯನಿಗೆ ಆರ್ಘ್ಯ ಬಿಡುವಾಗ ಈ ಶ್ಲೋಕವನ್ನು ಹೇಳಿದರೆ ತುಂಬ ಒಳ್ಳೆಯದು. ಆ ಶ್ಲೋಕ ಏನಂದರೆ,
ಸಾವಿತ್ರಿ ಪ್ರಸವಿತೆ ಚ ಪರಂಧಾಮ ಜಲೆ ಮಮ ತತ್ತೇಜಸ ಪರಭ್ರಷ್ಟಂ ಪಾಪಂ ಯಾತು. ಸಹಸ್ರತ ಪುರಾಣಗಳಲ್ಲಿ ಕೆಲವು ಎಚ್ಚರಿಕೆಗಳನ್ನು ಕೂಡ ಕೊಡಲಾಗಿದೆ. ಈ ದಿನ ತಡವಾಗಿ ಏಳುವುದು, ಸ್ನಾನ ಮಾಡದೇ ಇರುವುದು, ದಾನ ಮಾಡದೇ ಇರುವುದು, ಅಂದರೆ ನಿಮ್ಮ ಕೈಯಲ್ಲಿ ದಾನ ಮಾಡುವ ಕೆಪಾಸಿಟಿ ಇದ್ದೂ ಕೂಡ ಮಾಡದೇ ಇರೋದು, ಇನ್ನು ದೇವರ ಆರಾಧನೆ ಮಾಡದೇ ಇರೋದು, ಇವೆಲ್ಲ ಮಾಡಿದರೆ ನರಕ ಫಲ ದೊರೆಯುತ್ತದೆ ಎಂದು ಪುರಾಣಗಳು ಹೇಳುತ್ತಿವೆ. ಸಾಮಾನ್ಯವಾಗಿ ಈ ದಿನ ಯಾರಿಗೂ ಹಣವನ್ನು ನೀಡಬಾರದು ಅಂತ ಹೇಳಲಾಗುತ್ತದೆ. ಆದರೆ ಹಣವನ್ನು ಈ ದಿನ ದಾನವಾಗಿ ನೀಡಬೇಕು. ಯೋಗ್ಯರಿಗೆ, ಅಂದರೆ ಅವಶ್ಯಕತೆ ಇದ್ದವರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ, ಹೋಮ್ ಹವನ ಜಪತಪ ಮಾಡುವವರಿಗೆ ನಿಮ್ಮ ಶಕ್ತಿಗೆ ಅನುಸಾರ ಹಣವನ್ನು ದಾನವಾಗಿ ನೀಡಬೇಕು. ಬಿಳಿ ಬಣ್ಣದ ವಸ್ತ್ರಗಳು ಅಥವಾ ಹತ್ತಿಯನ್ನು ಕೂಡ ಈ ದಿನ ದಾನವಾಗಿ ಕೊಡಬೇಕು. ಬಿಳಿ ಬಣ್ಣದ ವಸ್ತ್ರವನ್ನೇ ಏಕೆ ಈ ದಿನ ದಾನವಾಗಿ ಕೊಡಬೇಕು ಅನ್ನೋದಾದರೆ, ಈ ದಾನದಿಂದ ಚಂದ್ರನನ್ನು ಸಂತೋಷಗೊಳಿಸಬಹುದು. ಚಂದ್ರನು ಮನಸ್ಕಾರಕ. ನಮ್ಮ ಮನಸ್ಸಿನಲ್ಲಿರುವಂಥ ಕಿರಿಕಿರಿ, ಗೊಂದಲಗಳನ್ನು, ಚಂಚಲತೆಯನ್ನು ದೂರ ಮಾಡುತ್ತಾನೆ. ಮನಸ್ಸು ಚೆನ್ನಾಗಿದೆ ಅಂದರೆ ದುಡಿಯುವ ಕಡೆ ಏಕಾಗ್ರತೆ, ಕೆಲಸದ ಕಡೆ ಗಮನ ಹೆಚ್ಚುತ್ತದೆ. ಇದರಿಂದ ಹಣದ ಲಾಭವೇ ಆಗುತ್ತದೆ. ಎಳ್ಳನ್ನು ಈ ದಿನ ದಾನದ ರೂಪದಲ್ಲಿ ನೀಡಬೇಕು. ಇದರ ಜೊತೆಗೆ ಕಂಬಳಿ, ಪಾದರಕ್ಷೆ ಹಾಗೂ ಛತ್ರಿಯ ದಾನವನ್ನು ನೀಡಿದರೆ ಶುಭ ಯೋಗಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ಯಾರು ಸಾಕ್ಷಾತ್ ವಿಷ್ಣು ದೇವರಿಗೆ ಬಿಳಿ ಬಣ್ಣದ ಪುಷ್ಪಗಳಿಂದ ಹಾಗೂ ತುಳಸಿಯಿಂದ ಪೂಜೆಯನ್ನ ಮಾಡ್ತಾರೋ ಅವರ ಮನೆಯಲ್ಲಿದ್ದ ದರಿದ್ರ ಲಕ್ಷ್ಮಿ ಮನೆಯಿಂದ ಹೊರಹೋಗಿ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಆಗಮನವಾಗುತ್ತದೆ. ಮನೆಯಲ್ಲಿ ಸದಾ ಹಣದ ಸಮಸ್ಯೆ, ಕುಟುಂಬ ಕಲಹ, ಮಕ್ಕಳ ಹಠ, ದುಡ್ಡು ಕೈನಲ್ಲಿ ನಿಲ್ಲದೇ ಇರುವುದು, ಈ ಸಮಸ್ಯೆಗಳಿದ್ರೆ ಬಿಳಿ ಪುಷ್ಪಗಳು ಹಾಗೂ ತುಳಸಿ ದಳಗಳಿಂದ ಮಹಾವಿಷ್ಣು ಮಹಾಲಕ್ಷ್ಮಿ ಅಮ್ಮನವರಿಗೆ ಪೂಜೆ ಮಾಡಿಕೊಳ್ಳಿ. ಇನ್ನು ಸ್ವಂತ ಮನೆಯ ಕನಸು ನನಸಾಗಲು ಮನೆ ಕಟ್ಟಿಸಿ ಅರ್ಧಕ್ಕೆ ನಿಂತಿದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಸ್ವಂತಕ್ಕೆ ಅಂತ ಒಂದಿಷ್ಟು ಭೂಮಿ ಖರೀದಿ ಮಾಡಲು ಸಾಧ್ಯವಾಗುತ್ತಿಲ್ಲವೆಂದರೆ ಈ ದಿನ ಗೌರಿಶಂಕರನ ಪೂಜೆ ಮಾಡಬೇಕು. ಅಂದರೆ ನಿಮ್ಮ ಮನೆಗಳಲ್ಲಿ ಈ ದಿನ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಈ ವಿಧವಾಗಿ ಶಿವ ಹಾಗೂ ಪಾರ್ವತಿಯರ ಪೂಜೆ ಮಾಡಿಕೊಳ್ಳಬೇಕು. ಶಿವ ಪಾರ್ವತಿಯರ ಫೋಟೋ ದೇವರ ಕೋಣೆಯಲ್ಲಿಟ್ಟು ಪುಷ್ಪಗಳಿಂದ ಅಲಂಕಾರ ಮಾಡಿ 5 ದೀಪಗಳನ್ನು ತುಪ್ಪ ಅಥವಾ ಎಳ್ಳೆಣ್ಣೆ ಸಹಾಯದಿಂದ ಬೆಳಗಿಸಬೇಕು. ಗೌರಿ ಶಂಕರರ ವಿಶೇಷ ಅನುಗ್ರಹಕ್ಕೆ ಹಾಲಿನ ಪಾಯಸವನ್ನು ನೈವೇದ್ಯವಾಗಿಡಬೇಕು. ಈ ದಿನ ರಾತ್ರಿಯ ಸಮಯದಲ್ಲಿ ಹಾಲನ್ನು ಚಂದ್ರನ ಬೆಳಕಿನಲ್ಲಿ ಅರ್ಧ ಗಂಟೆ ಇಟ್ಟು ಆ ನಂತರ ಆ ಹಾಲಿನಿಂದ ಪಾಯಸವನ್ನು ಮಾಡಿ ಶಿವ ಪಾರ್ವತಿಯರ ಮುಂದಿಟ್ಟು ತದನಂತರ ಮನೆ ಮಂದಿಯೆಲ್ಲ ಪ್ರಸಾದವಾಗಿ ಸ್ವೀಕರಿಸಬೇಕು. ಹೀಗೆ ಮಾಡೋದ್ರಿಂದ ಕುಟುಂಬದಲ್ಲಿ ಆಗುವ ಗಲಾಟೆ, ಕಲಹಗಳು ನಿಲ್ಲುತ್ತದೆ. ಮನೆಯ ಸದಸ್ಯರ ನಡುವೆ ಪ್ರೀತಿ, ವಾತ್ಸಲ್ಯ ಹೆಚ್ಚುತ್ತದೆ. ಭೂಮಿ, ಸ್ವಂತ ಮನೆಗಾಗಿ ನೀವು ಪಡುವಂತಹ ಕಷ್ಟ ಅಂತ್ಯವಾಗುತ್ತದೆ. ಸ್ವಗೃಹ ಯೋಗವನ್ನು ನೀವು ಅತಿ ಶೀಘ್ರವಾಗಿ ಕಾಣಬಹುದು. ನಾಳೆ ರಾತ್ರಿ ಸಮಯದಲ್ಲಿ ದೀಪ ಬೆಳಗಿಸುವಾಗ ತಪ್ಪದೆ ಚಂದ್ರದೇವನನ್ನು ಸ್ಮರಿಸಿಕೊಂಡು ಅಥವಾ ಮನೆಯ ಹೊರಭಾಗದಲ್ಲಿ ನಿಂತು ಚಂದ್ರನ ಕಡೆ ನೋಡುತ್ತಾ ಈ ಚಿಕ್ಕ ಮಂತ್ರವನ್ನು ಹೇಳಿಕೊಂಡ್ರೆ ನಿಮಗಿರುವಂಥ ಹಣಕಾಸಿನ ಕಿರಿಕಿರಿ, ಅನಾರೋಗ್ಯ ದೂರವಾಗಿ ಅದೃಷ್ಟ ಕೂಡಿ ಬರುತ್ತೆ. ಶಿವಚಂದ್ರರ ಅನುಗ್ರಹ ಬಹಳ ಶೀಘ್ರವಾಗಿ ಪ್ರಾಪ್ತಿಯಾಗುತ್ತೆ. ಈ ಮಂತ್ರ ಈ ವಿಧವಾಗಿದೆ: ಓಂ ಜಟಾಧರ ಶಿರೋರತ್ನಂ ಶ್ವೇತವರ್ಣಂ ನಿಶಾಕರಂ ಧ್ಯಾಯೇತ್ ಅಮೃತ ಸಂಭೂತಂ ಸರ್ವಕಾಮ ಫಲಪ್ರದಂ. ಸಾಕ್ಷಾತ್ ಶಿವನ ಶಿರಸ್ಸಿನಲ್ಲಿ ಆಭರಣವಾಗಿರುವ ಚಂದ್ರದೇವನೇ, ನೀನು ಶ್ವೇತವರ್ಣದಲ್ಲಿ ಪ್ರಕಾಶಿಸುತ್ತೀಯ. ನಿನ್ನನ್ನು ನಾನು ನಮಸ್ಕರಿಸುತ್ತೇನೆ. ನನ್ನ ಕೋರಿಕೆಗಳನ್ನು ಈಡೇರಿಸು ಎಂಬುದು ಈ ಮಂತ್ರದ ಅರ್ಥವಾಗಿದೆ. ಇನ್ನು ಕೊನೆಯದಾಗಿ ಬಿಳಿ ಎಕ್ಕದ ಗಿಡದ ಬೇರಿನಲ್ಲಿ ತಯಾರು ಮಾಡಿರುವಂಥ ಗಣಪತಿ ಮೂರ್ತಿಯನ್ನು ಪೂಜೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಈ ದಿನ ಗಣಪತಿಯ ಪೂಜೆಯನ್ನು ಮಾಡಿದರೆ ವಿವಾಹ, ಕೆಲಸ, ಭೂಮಿ, ಕೋರ್ಟ್ ಕೇಸ್ನಲ್ಲಿ ಜಯ, ಎಲ್ಲ ಅನುಕೂಲತೆಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ನಾನು ಹೇಳಿದಂಥ ಎಲ್ಲ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮಗೆ ಈ ವಿಶೇಷ ಫಲಗಳು ಸಿಗುತ್ತದೆ. ಆಯಸ್ಸು, ಆರೋಗ್ಯ, ಐಶ್ವರ್ಯ, ಜ್ಞಾನ ಮತ್ತು ಮೋಕ್ಷ. ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅದ್ಭುತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ದಿನ ಕೇವಲ 10 ರೂಪಾಯಿಗೆ ಈ ಪದಾರ್ಥ ಖರೀದಿಸಿ ಮನೆಗೆ ತಂದು ಈ ಮಂತ್ರವನ್ನು ಹೇಳಿಕೊಂಡ್ರೆ ದೇವಾನುದೇವತೆಗಳ ಜೊತೆಗೆ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಬಂಗಾರದಂತಹ ಫಲ ಸಿಗುತ್ತದೆ. ಈ ದಿನ ಯಾವ 5 ಕೆಲಸಗಳನ್ನು ಮಾಡಿದರೆ ಬಡತನ ನಾಶವಾಗುತ್ತದೆ ಎಂದು ಈಗ ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ.
ಮೊಟ್ಟ ಮೊದಲ ಕೆಲಸ ಏನೆಂದರೆ ಮೌನವಾಗಿ ಸ್ನಾನ ಮಾಡುವುದು. ಸ್ನಾನದ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಸ್ನಾನ ಮಾಡುವುದು. ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ನದಿ ಸ್ನಾನ ಅಥವಾ ಮನೆಯಲ್ಲಿಯೇ ಸ್ನಾನ ಮಾಡಿಕೊಳ್ಳಬಹುದು. ಅದರಲ್ಲೂ ಮೌನವಾಗಿದ್ದುಕೊಂಡು ಸ್ನಾನ ಮಾಡಿದರೆ 1000 ಗೋದಾನ ಮಾಡಿದ ಅಖಂಡ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಈ ದಿನ ಸ್ನಾನ, ದಾನ, ಜಪ ತಪಗಳನ್ನು ಮಾಡಿದರೆ ಎಲ್ಲವೂ ವಿಷ್ಣು ದೇವರಿಗೆ ಅರ್ಪಣೆಯಾಗುತ್ತದೆ. ಈ ದಿನ ನೀವು ಯಾವುದೇ ಪರಿಹಾರ ಮಾಡಿದರೆ, ಸತ್ಕರ್ಮಗಳನ್ನು ಮಾಡಿದರೆ ಸೂರ್ಯ ಹಾಗೂ ಚಂದ್ರಗ್ರಹಣದ ದಿನ ಮಾಡುವ ಪರಿಹಾರದ ಪುಣ್ಯಕ್ಕೆ ಸಮನಾದದ್ದು. ಈ ದಿನ ಮಾಡುವ ಕಾರ್ಯಗಳಿಂದ ಸಿಗುವ ಪುಣ್ಯಫಲವು ಸತ್ತ ನಂತರ ಬರುವ ಜನ್ಮಗಳಿಗೂ ಪ್ರಾಪ್ತಿಯಾಗುತ್ತದೆ. ಸ್ನಾನ ಆದ ನಂತರ ಮರೆಯದೆ ಪಿತೃತರ್ಪಣವನ್ನು ನೀಡಬೇಕು. 1 ಲೋಟ ಅಥವಾ ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಕಪ್ಪು ಎಳ್ಳು, ಮೊದಲೇ ಕಿತ್ತುಕೊಂಡ ತುಳಸಿ ದಳ ಹಾಗೂ ಚಿಕ್ಕ ದರ್ಬೆ ಕಡ್ಡಿಯನ್ನು ಹಾಕಿ ತೋರು ಬೆರಳು ಹಾಗೂ ಹೆಬ್ಬೆರಳಿನ ಮಧ್ಯಭಾಗದಿಂದ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತು ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸಬೇಕು. ಕೇವಲ 5 ರಿಂದ 10 ನಿಮಿಷದಲ್ಲಿ ಈ ಕೆಲಸ ಮುಗಿದು ಹೋಗುತ್ತದೆ. ಪಿತೃಗಳನ್ನು ಈ ದಿನ ಎಂದು ಸ್ಮರಿಸಿಕೊಂಡರೆ, ಅವರಿಗೆ ತರ್ಪಣವನ್ನು ನೀಡಿದರೆ, ಯಾವ ಜ್ಯೋತಿಷಿ ಬಳಿ ಹೋಗಿ ನಿಮ್ಮ ಹಸ್ತವನ್ನು ತೋರಿಸಿ ನನ್ನ ಭವಿಷ್ಯ ಹೇಗಿದೆ ನೋಡಿ ಎಂದು ಕೇಳುವಂತ ಅಗತ್ಯ ಇರುವುದಿಲ್ಲ. ಅಷ್ಟರ ಮಟ್ಟಿಗೆ ಅದೃಷ್ಟ ಹಾಗೂ ಪುಣ್ಯಫಲ ಪಿತೃಗಳಿಂದ ನಿಮ್ಮ ಇಡೀ ಕುಟುಂಬಕ್ಕೆ, ವಂಶಕ್ಕೆ ಪ್ರಾಪ್ತಿಯಾಗುತ್ತದೆ. ಈ ದಿನವೇ ಆಚರಿಸಬೇಕು. ಈ ದಿನ ಅನ್ನದಾನ ಮಾಡೋದಾಗಿರಬಹುದು, ವಸ್ತ್ರದಾನ ಮಾಡೋದಾಗಿರಬಹುದು, ಶ್ವಾನಗಳಿಗೆ, ಇರುವೆಗಳಿಗೆ ಆಹಾರವನ್ನು ಹಾಕೋದಾಗಿರಬಹುದು, ಗೋಮಾತೆಗೆ ತರಕಾರಿ ಹಣ್ಣುಗಳನ್ನು ತಿನ್ನಿಸುವುದಾಗಿರಬಹುದು. ಮಾತು ಪಿತೃಗಳು ಸಂತೃಪ್ತರಾಗುತ್ತಾರೆ. ಇದು ಪಿತೃ ಸೇವೆಗೆ ಸಮನಾಗುತ್ತದೆ. ಈ ದಿನದಂದು ಜೇನುತುಪ್ಪ, ಗೋಧಿ ಹಾಗೂ ಮೂಲಂಗಿಯ ದಾನವನ್ನು ಕೂಡ ಮಾಡಿಕೊಳ್ಳಬಹುದು. ಈ ದಿನ ಪತ್ರೆಗಳನ್ನು, ಪುಷ್ಪಗಳನ್ನು ಕೀಳಬಾರದು. ಮನೆಯ ಅಂಗಳದಲ್ಲಿ ಬೆಳೆದ ಪುಷ್ಪಗಳನ್ನು ಕೀಳುವುದು, ಯಾವುದಾದರೂ ಮರಗಿಡಗಳ ಎಲೆಗಳನ್ನು ಕೀಳುವುದು ಮಾಡಬಾರದು. ಈ ದಿನ ಶಕ್ತಿ ದೇವತೆಗಳ ಪೂಜೆ ಮಾಡಬೇಕು. ಗ್ರಾಮ ದೇವತೆಗೆ ಪ್ರಿಯವಾಗುವ ಕೆಲಸಗಳನ್ನು ಮಾಡಿಕೊಳ್ಬೇಕು. ಗ್ರಾಮ ದೇವತೆಯ ಗುಡಿಯಲ್ಲಿ ನಿಂಬೆಹಣ್ಣಿನ ದೀಪ ಬೆಳಗಿಸಿ ದೇವಿ ಕಡಗಮಾಲಾ ಸ್ತೋತ್ರ ಪಾರಾಯಣ ಮಾಡಿ, ದುರ್ಗಾ ಅಷ್ಟೋತ್ತರವನ್ನು ಪಾರಾಯಣ ಮಾಡಿ, ಶಕ್ತಿ ದೇವತೆಯರ ಗುಡಿಯಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಆ ಕುಂಕುಮವನ್ನು ಇಡೀ ಕುಟುಂಬದವರು ಅಣೆಗಿಟ್ಟುಕೊಳ್ಳಿ. ಇದರಿಂದ ಶತ್ರುಬಾಧೆಗಳು ಕಳೆಯುತ್ತದೆ. ಈ ಸಮಯದಲ್ಲಿ ಉಂಟಾಗುವಂತಹ ಅನಾರೋಗ್ಯ, ಕಲಹ, ಮಾನಸಿಕ ಕಿರಿಕಿರಿ, ಅಪಘಾತಕ ಕಂಟಕಗಳು ತಪ್ಪಿ ಹೋಗಿ ಶಿವನ ದೇವಸ್ಥಾನಕ್ಕೆ ಈ ದಿನದಂದು ತೆರಳಿ, ಶಿವನ ದೇವಸ್ಥಾನಕ್ಕೆ ತೆರಳಿ ಈ ದಿನ ಶಿವದರ್ಶನ ಮಾಡಿ, ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ, ಸಾಕ್ಷಾತ್ ವಿಷ್ಣು ದೇವರು ಅಶ್ವತ್ಥ ಮರದ ರೂಪದಲ್ಲಿ ನೆಲೆಸಿರುತ್ತಾರೆ. ಒಮ್ಮೆ ಚಂದ್ರದೇವನಿಗೆ ಚರ್ಮದ ಸಮಸ್ಯೆ ಬಂದಾಗ ಶಿವನಿಗೆ ಹಸುವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕ ಮಾಡಿ ತನಗಿದ್ದ ಚರ್ಮದ ಸಮಸ್ಯೆಯನ್ನು ಹೋಗಲಾಡಿಸಿಕೊಂಡನಂತೆ. ಅದು ಕೂಡ ಈ ದಿನವೇ ಅಭಿಷೇಕ ಮಾಡಿದ್ದು. ಆದ್ದರಿಂದ ಮರೆಯದೆ ಶಿವನಿಗೆ ಈ ದಿನ ನಿಮ್ಮ ಮನೆಯಲ್ಲಾಗಿರಬಹುದು, ದೇವಸ್ಥಾನದಲ್ಲಾಗಿರಬಹುದು, ಹಸುವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ಕುಟುಂಬದವರ ಆರೋಗ್ಯ ಕೂಡ ವೃದ್ಧಿಯಾಗುತ್ತದೆ. ಹಿಂದೆ ಅರ್ಚಕರೊಬ್ಬರು ಈ ದಿನ ಶಿವಲಿಂಗದ ಮೇಲೆ ಒಂದು ಬಿಲ್ವ ಪತ್ರೆಯನ್ನು ಇಡುತ್ತಾರೆ. ಆ ಎಲೆಯ ಮೇಲೆ ಇದ್ದ ಕಪ್ಪು ಇರುವೆಯೆಂದು ಯಾವ ಕಡೆ ಹೋಗಬೇಕೆಂದು ತಿಳಿಯದೆ ಶಿವಲಿಂಗದ ಸುತ್ತ 3 ಸುತ್ತು ಹಾಕುತ್ತದೆ. ತನಗೆ ತಿಳಿಯದೆಯೇ ಶಿವಲಿಂಗಕ್ಕೆ 3 ಪ್ರದಕ್ಷಿಣೆ ಹಾಕಿದ ಕಾರಣದಿಂದ ಮರುಜನ್ಮದಲ್ಲಿ ಆ ಇರುವೆಯು ಕಾಶಿ ರಾಜ್ಯಕ್ಕೆ ರಾಜನಾಗಿ ಜನಿಸಿ ಸಕಲ ಐಶ್ವರ್ಯ ಪಡೆಯಿತೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಅಂತಹ ಶಕ್ತಿ ಈ ದಿನ ಪ್ರತಿಯೊಬ್ಬರೂ ಶಿವಲಿಂಗಕ್ಕೆ ಮರೆಯದೆ ಪ್ರದಕ್ಷಿಣೆ ಮಾಡಬೇಕು. ಶಿವಾಲಯದಲ್ಲಿ ಈ ದಿನ ಪ್ರದಕ್ಷಿಣೆ ಮಾಡಿ ಶಿವನ ದರ್ಶನವನ್ನ ಮಾಡಿ ಬಂದರೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾದ್ರೆ ಒಂದು ನಿಂಬೆ ಹಣ್ಣನ್ನು ನಿಮ್ಮ ಮನೆ ದೇವರ ಹೆಸರಲ್ಲಿ ಹೇಳಿ ಕೈನಲ್ಲಿ ಹಿಂಡಿ. ಇದು ಕುಟುಂಬಕ್ಕೆ ಇರುವ ದಾರಿದ್ರ್ಯ ದೋಷಗಳು, ಜನಗಳ ದೃಷ್ಟಿ ದೋಷಗಳು, ಹಣಕಾಸು, ಆರೋಗ್ಯ ಸಮಸ್ಯೆ, ಶತ್ರುಕಾಟಗಳು ದೂರವಾಗಬೇಕೆಂತ ಬೇಡಿಕೊಳ್ಬೇಕು. ಜೊತೆಗೆ ಬಗಳಾಮುಖಿ ದೇವಿಯ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು. ಬಗಳಾಮುಖಿ ದೇವಿಯನ್ನ ನೆನೆಯುತ್ತಾ ಓಂ ಐಂ ಹ್ರೀಂ ಶ್ರೀಂ ಬಂ ಬಂಗಳಾಮುಖಿ ದೇವಿಯೇ ನಮಃ ಎಂದು 3 ಬಾರಿ, 21 ಬಾರಿ ಅಥವಾ 108 ಬಾರಿ ಹೇಳಿಕೊಂಡು ದೀಪಾರಾಧನೆ ಮಾಡಬೇಕು. ಈ ನಿಂಬೆ ಹಣ್ಣನ್ನು ಒಂದು ಚೊಂಬಿನ ನೀರಿಗೆ ಹಿಂಡಿ ಮನೆಯ ಎಲ್ಲ ಮೂಲೆ ಮೂಲೆಗೂ ಹಾಗೂ ಬಾಗಿಲಿನ ಹೊರಭಾಗದಲ್ಲಿಯೂ ಪ್ರೋಕ್ಷಣೆ ಮಾಡಬೇಕು. ಪ್ರೋಕ್ಷಣೆ ಮಾಡುವಾಗ ಬಗಳಾಮುಖಿ ದೇವಿಯನ್ನ ನೆನೆದು ನಮಗೆ ಕೇಡುಂಟು ಮಾಡುವ ಶತ್ರುಗಳಿಗೆ ಒಳಿತನ್ನ ಮಾಡು, ಅವರ ಬಾಯನ್ನ ಕಟ್ಟು, ಅವರಿಗೆ ಒಳ್ಳೆಯ ಬುದ್ಧಿ ಕೊಡು, ನಮ್ಮ ಮನೆಯ ಯಜಮಾನನಿಗೆ ಇರುವ ಹಣಕಾಸಿನ ಅಡೆತಡೆಗಳನ್ನು ನೀಗಿಸು, ಎಲ್ಲ ವಿಧದಲ್ಲೂ ಏಳಿಗೆಯನ್ನು ನೀಡಿ ನಮ್ಮ ಕುಟುಂಬದ ರಕ್ಷಣೆಯಾಗಿ ನಿಲ್ಲು ಅಂತ ಬೇಡಿಕೊಳ್ಬೇಕು. ಹೀಗೆ ಕೈನಲ್ಲಿ ಹಿಡಿದು ಅಭಿಮಂತ್ರಿಸಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಆ ನಿಂಬೆ ಹಣ್ಣಿನ ರಸದ ಶಕ್ತಿಯಿಂದ ಮನೆಗೆ ದುರ್ಗೆಯ ಸರ್ವಶಕ್ತಿ ಸ್ವರೂಪಿಣಿಯಾದ ಬಗಳಾಮುಖಿ ದೇವಿಯ ಅಪಾರ ರಕ್ಷಣೆ ಪ್ರಾಪ್ತಿಯಾಗುತ್ತದೆ. ಇನ್ನು ಕೊನೆಯ ದಿನ ಆಗಿರೋದ್ರಿಂದ
ವಿಷ್ಣು ಹಾಗೂ ಮಹಾಲಕ್ಷ್ಮಿ ದೇವಿಯನ್ನ ಈ ರೀತಿಯಾಗಿ ಬೇಡಿಕೊಳ್ಳಿ. ಭಗವಂತ ಶ್ರೀ ಮಹಾವಿಷ್ಣು, ಈ ನಿನ್ನ ಪುರುಷೋತ್ತಮ ಮಾಸದಲ್ಲಿ ತಿಳಿದು ತಿಳಿಯದೆ ನನ್ನಿಂದ ಏನಾದರೂ, ನನ್ನ ಕುಟುಂಬದಿಂದ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸು. ನನ್ನೆಲ್ಲ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನೀನೇ ಅನುಗ್ರಹಿಸು. ನಿನ್ನ ಸೇವೆ ಹಾಗೂ ಸ್ಮರಣೆ ಮಾಡುವ ಮತ್ತಷ್ಟು ಶಕ್ತಿಯನ್ನು ನನಗೂ ನನ್ನ ಕುಟುಂಬಕ್ಕೂ ನೀಡೆಂದು ಭಕ್ತಿಯಿಂದ ಕೇಳಿಕೊಳ್ಬೇಕು. ಈ ದಿನವನ್ನು ಈ ರೀತಿಯಾಗಿ ಮುಗಿಸಬೇಕು. ಹೀಗೆ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯನ್ನು ಬೇಡಿಕೊಂಡ್ರೆ ನೀವು ಮಾಡುವ ಪೂಜೆಗೆ ಮತ್ತಷ್ಟು ಫಲಪ್ರಾಪ್ತಿಯಾಗುತ್ತದೆ. ಆರ್ಥಿಕ ಆರೋಗ್ಯ ಸಂಕಷ್ಟಗಳು ದೂರವಾಗುತ್ತದೆ. ಇನ್ನು ಈ ದಿನ ನೀವು ಯಾವ ಕೆಲಸವನ್ನು ಮಾಡ್ತೀರೋ ಅದೇ ಕೆಲಸವನ್ನು ಮತ್ತೆ 3 ಬಾರಿ ಮಾಡುವ ಶಕ್ತಿ ಆ ಭಗವಂತ ನಿಮಗೆ ನೀಡುತ್ತಾನೆ. ಈ ದಿನ ನೀವು ಮಾಡುವ ಕೆಲಸಗಳನ್ನು ಮತ್ತೆ ಮತ್ತೆ ಮಾಡುವಂತೆ ಆಶೀರ್ವದಿಸುತ್ತಾನೆ. ಉದಾಹರಣೆಗೆ, ಯಾವುದಾದರೂ ದಾನ ಮಾಡ್ತೀರಾ, ಉತ್ತಮ ಕೆಲಸಗಳನ್ನು ಮಾಡ್ತೀರಾ, ಏನನ್ನಾದರೂ ನಿಮಗೋಸ್ಕರ ನಿಮ್ಮ ಕುಟುಂಬದವರಿಗೋಸ್ಕರ ಖರೀದಿ ಮಾಡ್ತೀರಾ, ಮನೆ ಆಗಿರಬಹುದು, ವಾಹನ ಆಗಿರಬಹುದು, ಭೂಮಿ ಆಗಿರಬಹುದು, ಇವುಗಳನ್ನು ಖರೀದಿ ಮಾಡಿದರೆ ಮತ್ತೆ ಮತ್ತೆ ಖರೀದಿ ಮಾಡುವಷ್ಟು ಶಕ್ತಿ ಹಾಗೂ ಅನುಗ್ರಹ ನಿಮಗೆ ಸಿಗುತ್ತದೆ. ದಾನಗಳಲ್ಲಿ ವಸ್ತ್ರದಾನ, ಅನ್ನದಾನ, ಯಾವುದೇ ರೀತಿಯ ದಾನಗಳನ್ನು ಮಾಡಿದರೆ ಮತ್ತೆ ಮತ್ತೆ ನಿಮಗೂ ಸಾಕಾಗಿ ಮತ್ತೊಬ್ಬರಿಗೆ ಹಂಚುವಷ್ಟು ಐಶ್ವರ್ಯವನ್ನು ದೇವರು ನೀಡುತ್ತಾನೆ. ಆದ್ದರಿಂದ ಈ ದಿನ ಮರೆಯದೆ ದಾನಗಳನ್ನು ಮಾಡಿ, ಆದಷ್ಟು ಉತ್ತಮ ಕೆಲಸಗಳನ್ನೇ ಮಾಡಿ. ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡಿ, ಬಂಗಾರ ಗಿರವಿಗಿಡಬೇಡಿ. ಈ ಕೆಲಸಗಳು ಈ ದಿನ ಮಾಡಿದರೆ ಮತ್ತೆ ರಿಪೀಟ್ ಆಗುತ್ತದೆ. ಇದರ ಬದಲಿಗೆ ಮನೆಯಲ್ಲಿರುವಂಥ ಬಂಗಾರದ ಎಲ್ಲ ಆಭರಣಗಳನ್ನು ಹೊರತೆಗೆದು ಅರಿಶಿದನದ ನೀರಿನಿಂದ 1 ಬಾರಿ ಶುದ್ಧ ಜಲದಿಂದ ಮತ್ತೊಂದು ಬಾರಿ ತೊಳೆದು ಒಣಬಟ್ಟೆಯಲ್ಲಿ ಒರೆಸಿ ಮಹಾಲಕ್ಷ್ಮಿಯ ಮುಂದಿಟ್ಟು ಪೂಜೆ ಮಾಡಿ ಮತ್ತೆ ಬೀರುವಿನ ಒಳಗೆ ಎತ್ತಿಡಿ. ಇದರಿಂದ ಮನೆಯಲ್ಲಿರುವ ಬಂಗಾರಕ್ಕಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಮತ್ತೆ ಮತ್ತೆ ಬಂಗಾರ ಖರೀದಿಸುವ ಶಕ್ತಿ ನಿಮಗೆ ಸಿಗುತ್ತದೆ. ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹಳದ ಬಣ್ಣದ ಬಟ್ಟೆಯನ್ನು ಧರಿಸಿ ಸೂರ್ಯ ದೇವರಿಗೆ ಆರ್ಘ್ಯ ನೀಡಿ ಒಂದು ಚಾಪೆ ಅಥವಾ ಮಣೆಯ ಮೇಲೆ ಕುಳಿತುಕೊಂಡು ಕಡಲೆ ಕಾಳುಗಳನ್ನು ಒಂದು ಬಟ್ಟಲಿಗೆ ಹಾಕುತ್ತಾ 108 ಬಾರಿ ಈ ವಿಶೇಷ ಮಂತ್ರವನ್ನು ಹೇಳಿಕೊಳ್ಳಿ. ನೀವೇನನ್ನು ಕೇಳಿಕೊಳ್ಳುವಿರೋ ಅದು ನಿಮಗೆ ಸಿದ್ಧಿಯಾಗುತ್ತದೆ. ಈ ಮಂತ್ರ ಈ ವಿಧವಾಗಿದೆ: ಓಂ ಐಂ ಹ್ರೀಂ ಶ್ರೀಂ ಕಂ ಹ್ರೀಂ ಐಂ ಪುಷ್ಯಮಹೇ ನಮಃ. ಮತ್ತೊಮ್ಮೆ ಹೇಳ್ತೀವಿ ಕೇಳಿ: ಓಂ ಐಂ ಬ್ರೀಂ ಶ್ರೀಂ ಕಂ ಹ್ರೀಂ ಐಂ ಪುಷ್ಯಮಯೇ ನಮಃ. ಬೀಜಾಕ್ಷರಗಳನ್ನು ಒಳಗೊಂಡಂಥ ಈ ಮಂತ್ರವನ್ನು ಮೊದಲು ಒಂದು ಕಾಗದದ ಮೇಲೆ ಅಥವಾ ಅರಳಿ ಎಲೆಯ ಮೇಲೆ ಬರೆದು ನಿಮ್ಮ ಇಷ್ಟ ದೇವರ ಮುಂದಿಟ್ಟು ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಮನೆಗೆ 21 ಆಗಿರಬಹುದು, 11 ಆಗಿರಬಹುದು, ಅರಿಶಿನದ ಕೊಂಬನ್ನು ತೆಗೆದುಕೊಂಡು ಬಂದು ಮಾಲೆಯ ರೀತಿ ತಯಾರಿಸಿ ನಿಮಗೆ ಇಷ್ಟವಾದ ಗುರುಗಳು, ಕೆಲವರಿಗೆ ದುರ್ಗೆ, ಇನ್ನು ಕೆಲವರಿಗೆ ರಾಯರು, ಕೆಲವರಿಗೆ ದತ್ತಾತ್ರೇಯ ಸ್ವಾಮಿ, ಶಿರಡಿ ಸಾಯಿಬಾಬಾ, ಗಣೇಶ, ವೆಂಕಟೇಶ್ವರ, ಆಂಜನೇಯ ಸ್ವಾಮಿ, ಹೀಗೆ ನಿಮಗೆ ಯಾವ ದೇವರು ಗುರುವಾರವಾಗಿರುತ್ತದೋ, ಇಷ್ಟ ದೇವರಾಗಿರುತ್ತಾರೋ ಅವರ ಫೋಟೋಗೆ ಅಥವಾ ಸಂಬಂಧಿಸಿದ ದೇಗುಲಕ್ಕೆ ಈ ಅರಿಶಿನದ ಕೊಂಬಿನ ಮಾಲೆಯನ್ನು ಅರ್ಪಿಸಿ. ಇದರಿಂದ ಗುರುವಿನ ಅಪಾರ ಅನುಗ್ರಹ ಸಿಗುತ್ತದೆ. ಆಗ ಕರ್ಮಫಲದಾತನಾದ ಶನಿದೇವರ ಜೊತೆಗೆ ನವಗ್ರಹಗಳ ಆಶೀರ್ವಾದ ನಿಮಗೆ ಬಹಳ ಸುಲಭವಾಗಿ ಸಿಗುತ್ತದೆ. ನಿಮ್ಮ ಇಷ್ಟ ಗುರುಗಳ ಮೂಲಕ ಯಾವುದಾದರೂ ಮಂತ್ರೋಪದೇಶಗಳನ್ನು ಪಡೆದಿದ್ದರೆ ಮಂತ್ರ ಜಪ ಆರಂಭಿಸಿ. ರಾಮಕೋಟಿ ಬರೆಯಲು ಆರಂಭಿಸುವುದಕ್ಕೆ ಕೂಡ ಈ ದಿನ ಸೂಕ್ತವಾಗಿದೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಕೇಳಲು ಈ ದಿನ ಆರಂಭಿಸಿ. ನಿಮ್ಮ ಇಷ್ಟ ಗುರುಗಳ ಚರಿತ್ರೆಯನ್ನು ಈ ದಿನ ಮರೆಯದೆ ಕೇಳಿ. ಮನೆಗೆ ತುಳಸಿ ಗಿಡ ಇಲ್ಲವೆಂದರೆ ತಪ್ಪದೆ ಈ ದಿನ ತನ್ನಿ. ತುಳಸಿಯ ಮುಂದೆ ಚಿಕ್ಕ ತುಪ್ಪದ ದೀಪವನ್ನು ಹಚ್ಚಿಟ್ರೆ ಅಷ್ಟೈಶ್ವರ್ಯ ಮನೆಗೆ ಪ್ರಾಪ್ತಿಯಾಗುತ್ತದೆ. ಒಂದು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗಲು ಅಥವಾ ಒಂದು ಬಾಡಿಗೆ ಮನೆಯಿಂದ ಮತ್ತೊಂದು ಬಾಡಿಗೆ ಮನೆಗೆ ಹೋಗಲು ಈ ದಿನ ತುಂಬ ಶುಭವಾಗಿದೆ. ಈ ಅದ್ಭುತವಾದ ದಿನದಂದು ಗಣೇಶನ ಮೂರ್ತಿಯನ್ನು ಮನೆಗೆ ತಂದು ಪೂಜಿಸಲು ಆರಂಭ ಮಾಡಿದರೆ ಧನ ಧಾನ್ಯಾದಿಗಳಿಗೆ ಮನೆಯಲ್ಲಿ ಎಂದಿಗೂ ಕೊರತೆ ಉಂಟಾಗುವುದಿಲ್ಲ. ಅದೆಷ್ಟೋ ವರ್ಷಗಳಿಂದ ಇದ್ದ ಬಡತನ, ಅನಾರೋಗ್ಯ ದೂರವಾಗಿ ನೀವು ಕೇಳಿದ್ದಕ್ಕಿಂತಲೂ ಹೆಚ್ಚಿನ ಸುಖಜೀವನ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ದಿನ 5 ಅರಳಿ ಎಲೆಗಳಿಗೆ ಹಿಂದೆ ಹಾಗೂ ಮುಂದೆ 2 ಕಡೆ ಸಂಪೂರ್ಣ ಗಂಧವನ್ನು ಹಚ್ಚಿ ನಿಮ್ಮ 2 ಕೈಗಳಿಂದ ಹರಿಯುವ ನೀರಿನಲ್ಲಿ 5 ಎಲೆಗಳನ್ನು ಬಿಡಬೇಕು. ಯಾವಾಗ ನೀವು ಗಂಧ ಹಚ್ಚಿದ ಅರಳಿ ಎಲೆಗಳು ನೀರಿನ ಜೊತೆಗೆ ಹರಿದು ಹೋಗುತ್ತವೆ, ಈ ದಿನದಂದು ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿಮ್ಮಿಂದ ದೂರವಾಗುತ್ತದೆ. ₹1 ಖರ್ಚಿಲ್ಲದ ಈ ಪರಿಹಾರ ನಿಮಗೆ ಮುಂದಿನ ವರ್ಷದ ತನಕವೂ ಯಶಸ್ಸು, ದೊಡ್ಡ ಮಟ್ಟದ ಅದೃಷ್ಟವನ್ನು ನೀಡುತ್ತಲೇ ಇರುತ್ತದೆ.
ಪ್ರತಿದಿನ ಬಂದಾಗಲೂ ಇದೇ ಪರಿಹಾರವನ್ನು ನೀವು ಮಾಡಿಕೊಳ್ಳಬಹುದು. ಈ ದಿನ ತುಪ್ಪದ ದೀಪ ಹಚ್ಚಿ ಹಣೆಗೆ ವಿಭೂತಿ, ಗಂಧ, ಕುಂಕುಮವನ್ನಿಟ್ಟುಕೊಳ್ಳಿ. ಸಾಲದ ಸಮಸ್ಯೆ, ಕೋರ್ಟ್ ಕೇಸ್ ಸಮಸ್ಯೆ, ಮಾನಸಿಕ ಕಿರಿಕಿರಿ, ಮದುವೆ ವಿಳಂಬ, ಕೆಲಸಗಳಲ್ಲಿ ವಿಘ್ನ ಎಲ್ಲ ಸಮಸ್ಯೆಗೂ ಕಡಲೆಕಾಳನ್ನು ಈ ದಿನ ನೆನೆಸಿ ಕಡಲೆಕಾಳಿನ ಉಸ್ಲಿ ಪ್ರಸಾದ ಮಾಡಿ 4 ಜನರಿಗೆ ಹಂಚಿ. ಇದೆ ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ, ಪಿತೃಗಳ ಅನುಗ್ರಹ ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಪುರುಷೋತ್ತಮ, ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.